ಚಲೋರಾಯ ಸ್ವಾಮಿ ಖಾನ್ಗೆ ಧಿಕ್ಕಾರ ಹೋಯ್ತಾ ನೋಡು ಸರ್. 22 ಜನ ಒಮ್ಮತ 3 ತಿಂಗಳು ಕೊಟ್ಟಿರುವಂತ 3 ತಿಂಗಳಲ್ಲಿ ಮೀಟಿಂಗ್ ಅಲ್ಲೂ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಆಗಿರುವಂತ ಉಲ್ಲೇಖನ ಇವರು ವಿಡಿಯೋ ಜೊತೆ ಹಾಕಿ ನಮ್ಮ ಅಧ್ಯಕ್ಷ ನವೀನ್ ಕುಮಾರ್ ಅವರು ಉಲ್ಲಂಘನೆ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನ ಖಂಡಿಸಿ ನಮ್ಮ 22 ಜನದಲ್ಲಿ ಒಬ್ಬ ಅಧ್ಯಕ್ಷ ಅದನ್ನು ನಿರ್ಣಯ ತಗೊಳ್ಳೋದಲ್ಲ. ನಮ್ಮ 21 ಜನಕ್ಕೆ ನಮ್ಮ ಭಾವನೆಗಳಿಗೆ ನಮ್ಮ 21 ಜನ ನಂಬ್ಕೊಂಡಿರುವಂತ 8-10 ಸಾವಿರ ಜನ ಅವರ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಚಲುವರಾಯ ಸ್ವಾಮಿಯವರು. ಇವತ್ತು ಚಲುವರಾಯ ಸ್ವಾಮಿ ಅವರಿಗೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ಗೆ ಇವತ್ತು ಈ ಮಾರ್ಗ ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನದಿಂದ ಈ ರೋಡು ಇರ್ಲಿಲ್ಲ, ಇವತ್ತಾಗಿದ್ದೆ ಅವ್ರಿಗೆ. ಯಾಕೆ ಎಲ್ಲ ಬೇಳೆವೆಲ್ಲ ಬೇಯಿಸಾದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತದ್ದು ಇದೇ ಉಸ್ತುವಾರಿ ಸಚಿವರು ನಮ್ಮ ಗಣಿಗಾರವಿ MLA ಕುಮಾರ್ ಅವರು ಇವರು ಕಾನೂನು ಚೌಕಟ್ಟಲ್ಲಿ ಯಾವುದೇ ತರ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಇದನ್ನು ಬೇಕು ಅಂತಂದ್ರೆ ಇವರು ಬೇಕು ವೈಯಕ್ತಿಕವಾಗಿ ಕೆರಗೋಡ್ನಲ್ಲಿ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತವ್ರು. ಇವರು ಮಾಡ್ಬೋದಿತ್ತಲ್ವಾ, ಸಮಾಧಾನ ಸಾಧಿಸಲು ಮಾಡ್ಬೋದಿತ್ತಲ್ವಾ, ನೇರವಾಗಿ ಕೊಡಬೇಕು. ಎಲ್ಲೋ ಟಿವಿಲಿ ಧ್ವಜ ಬಿತ್ತು ದಿವಸ ಇಲ್ಲೇ ಇದ್ರಂತೆ, ನಾನು ನೋಡಿದ್ದೀನಿ, ಇಲ್ಲೇ ಓಡಾಡ್ತಾ ಇದ್ರಂತೆ, ಬರ್ಲಿಲ್ವಂತೆ ಹತ್ರಕ್ಕೆ. ಸ್ವಾಮಿ MLA ಅವರೇ, ಈ ಸ್ಥಳೀಯವಾಗಿ ನಾನು ನಿಮ್ಗೆ ಕೊಟ್ಟು ಹಾಕಿಲ್ಲ, ನನ್ನ ಪಕ್ಕದ ಮನೆ ಹಾಕಿದ್ದಾರೆ. ಅವ್ರನ್ನ ಆರೋಗ್ಯ ಯೋಗಕ್ಕೆ ಸಭೆ ವಿಚಾರಿಸಕ್ಕೆ ಬಂದ್ರಿ, ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಬೇಡಿ ನೀವು. ಚಲುವರಾಯ ಸ್ವಾಮಿ ರೋಡ್ನೆ ಮರ್ತ್ಬಿಟ್ಟವ್ರೆ, ಇವಾಗ ಬಂದಿರೋದು ಚಲುವರಾಯ ಸ್ವಾಮಿ ಖಾನ್ಗೆ ಈ ರೋಡ್ ಈಗ ಜ್ಞಾಪಕ ಆಗಿದೆ. ಇಲ್ಲಿಗಂತ ಹೇಳಿದ ಖಾನ್ಗೆ ಅವನು ಸಾಬರ್ ಕೊಡ್ತಾನೋ, ಸ್ವಾಮಿ ಸಾಬರ್ ಕೊಡ್ತಾನೋ, ಗಣಗ ಸಾಬರ್ ಕೊಡ್ತಾನೋ, ಗಣಗ ಸಾಬರ್ ಕೊಡ್ತಾನೋ. ಈಗ ಈ ರೋಡ್ ಜ್ಞಾಪಕ ಬಂದಿದೆ. ಮೊದ್ಲಿಲ್ಲ ಅವ್ರಿಗೆ ಚಲುವರಾಯ ಖಾನ್ಗೆ ಮೊದ್ಲು ರೋಡ್ ಜ್ಞಾಪಕ ಇಲ್ವಾ? ಈಗ ಯಾಕೆ ಬಂದ? ಹಿಂದೂಗಳು ಏನಂತ ತೋರಿಸ್ತೀವಿ, ಆಮೇಲೆ ತೋರಿಸ್ತೀವಿ ನಾವು. ಚಲುವರಾಯ ಸ್ವಾಮಿ ಸಿದ್ದರಾಮಯ್ಯ ನಾವು ಜೈಲ್ಗೆ ಹೋಗೋ ರೆಡಿ ಇದ್ದೀವಿ.